ಹಲೋ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ವ್ಲಾಗ್ಸ್ ಕನ್ನಡ. ಆಲ್ರೆಡಿ ನಿಮ್ಗೆ ಇವಾಗ ತಮ್ನೇಲ್ ನೋಡಿನೇ ಗೊತ್ತಾಗಿರುತ್ತೆ, ಇದು ಮಂತ್ರಾಲಯಕ್ಕೆ ಹೋಗ್ತಾ ಇರೋ ವ್ಲಾಗ್ ಆಗಿರುತ್ತೆ. ನಾವು ಹೋಗಿದ್ದು ಲಾಸ್ಟು 2 ತಿಂಗಳಾಗಿತ್ತು, ಆರಾಧನೆ ಟೈಮಲ್ಲಿ ಹೋಗಿದ್ದು. ಹಾಗಾಗಿ ತುಂಬ ದಿನ ಆಯಿತು ಅಂತ ಇವತ್ತು ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಬೆಳಿಗ್ಗೆನೇ 4 ಗಂಟೆಗೆ ಎದ್ದು ರೆಡಿಯಾಗಿ ಇವಾಗ ಒಂದು 5 ಗಂಟೆಗೆ ಮನೆಯಿಂದ ಹೊರಟ್ವಿ. ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗೋದು ಅಂದರೆ ನಾವು ಒಂದು ವಾರ ಮುಂಚೆ 10 ದಿನದ ಮುಂಚೆನೇ ಪ್ಲ್ಯಾನ್ ಮಾಡಲ್ಲ. ಇವಾಗ ನೈಟ್ ಏನೋ ಮಾತಾಡ್ತಾ ಇರ್ತೀವಿ, ಸರಿ ನಾಳೆ ಮಂತ್ರಾಲಯಕ್ಕೆ ಹೋಗೋಣ ಅಂತ ಅನ್ಕೋತೀವಿ, ಅಷ್ಟೇ ಬೆಳಗ್ಗೆ ಎದ್ದು ಮಂತ್ರಾಲಯಕ್ಕೆ ಹೋಗ್ತಾ ಇರೋದೆ. ಆದರೆ ಕೆಲವೊಂದು ಸಾರಿ ನಾವು ಎಷ್ಟೇ ಅಂದ್ಕೊಂಡ್ರೂ ಹೋಗಬೇಕು ಅಂತ ಒಂದೊಂದು ಸಾರಿ ಆಗಲ್ಲ. ಯಾಕಂದರೆ ಹೇಳ್ತಾರಲ್ಲ, ರಾಯರ ಅನುಗ್ರಹ ಇದ್ದರೆ ಮಾತ್ರನೇ ಅವ್ರು ಕರೆಸ್ಕೊಳ್ಳೋದು ಅಂತ. ಮಂತ್ರಾಲಯ ರೀಚ್ ಆದಮೇಲೆ ಫಸ್ಟು ಹೋಗಿ ಕೈಕಾಲು ತೊಳ್ಕೊಂಡು ಆಮೇಲೆ ರಾಯರ ದರ್ಶನಕ್ಕೆ ಹೋಗೋಣ ಅಂತ ಕೈಕಾಲು ತೊಳ್ಕೊಳಕ್ಕೆ ಬಂದಿದ್ದೀವಿ. ಇವಾಗ ನೆಕ್ಸ್ಟು ದರ್ಶನಕ್ಕೆ ಹೋಗಬೇಕು. ಇವತ್ತು ಏಕಾದಶಿ ಇರೋದ್ರಿಂದ ರಾಯರಿಗೆ ಯಾವುದೇ ಥರದ ಅಲಂಕಾರ ಮಾಡಿರಲ್ಲ, ಏನೇ ಇದ್ದರೂ ಬರೀ ತುಳಸಿ ಹಾರ ಅಷ್ಟೇ. ಒಳ್ಳೆ ದರ್ಶನ ಆಯಿತು. ಅದಾದಮೇಲೆ 3 ರೌಂಡ್ ಪ್ರದಕ್ಷಿಣೆ ಹಾಕಿ ರಾಯರಿಗೆ, ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಬಿಚ್ಚಾಲೆಗೆ. ಸೂಪರ್ ನೀರು ಇದು ಅಲ್ಲಿಗೆ ಬರೋದ ನೀರು ಪ್ರತಿ ಸಾಲಿ ಮಂತ್ರಾಲಯಕ್ಕೆ ಬಂದಾಗ್ಲೂ ಬಿಚ್ಚಾಳೆಗೂ ಬಂದೇ ಬರ್ತೀವಿ. ಆದರೆ ಹೋದ ಸಲ ಬಂದಾಗ ಆರಾಧನೆ ಟೈಮಲ್ಲಿ ನಾವು ರಾತ್ರಿ ಬಂದಿದ್ದರಿಂದ ಈ ಜಾಗಕ್ಕೆ ಬರೋಕ್ಕಾಗಿರಲಿಲ್ಲ. ಬಟ್ ಆದರೆ ಈ ಸರಿ ಇಲ್ಲಿಗೂ ಬಂದಿದ್ದೀವಿ. ಅಲ್ಲಿ ಪ್ರದಕ್ಷಿಣೆ ಎಲ್ಲ ಮುಗಿಸಿ ನಾವು ನೆಕ್ಸ್ಟ್ ಬಂದಿದ್ದು ಬಿಚ್ಚಾಲಮ್ಮ ದೇವಿ ದೇವಸ್ಥಾನದ ಹತ್ರ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ನೆಲ ಸಾರಿಸಿ ರಂಗೋಲೆ ಬಿಟ್ಟಿದ್ದಾರೆ. ಇದನ್ನೆಲ್ಲ ನಾವು ಸಿಟಿಯಲ್ಲಿ ಈ ಥರ ಎಲ್ಲ ನೋಡೋಕ್ಕಾಗಲ್ಲ, ಬಟ್ ಅಲ್ಲಿ ಅದನ್ನು ನೋಡೋದೇ ಒಂದು ಚೆಂದ. ಇಲ್ಲಿ ಗೋಶಾಲೆ ಕೂಡ ಇದೆ. ನಾನು ಒಳಗಡೆ ಹೋಗಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಆದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಯಾವುದೂ ಹಸುಗಳಿರಲಿಲ್ಲ ಅಲ್ಲಿ. ಇವತ್ತು ಸಾಯಂಕಾಲ ಬರೋದು ಅಂತ ಹೇಳಿದ್ರು. ಅದಾದಮೇಲೆ ನೆಕ್ಸ್ಟು ನಾವು ಬಂದಿದ್ದು ರಾಯರು ವಿಶ್ರಾಂತಿ ಪಡಿತಿದ್ದಂಥ ಸ್ಥಳ ಇದು. ಇಲ್ಲಿ ನೀವು ನೋಡ್ಬೋದು, ಅದಕ್ಕೆ ಅಲ್ಲಿ ಎಷ್ಟು ಚೆನ್ನಾಗಿ ಸಾರಿಸಿ ರಂಗೋಲಿ ಎಲ್ಲ ಬಿಟ್ಟು. ಫಸ್ಟು ಈ ಥರ ಇರಲಿಲ್ಲ, ಸುತ್ತ ಅವ್ರು ಏನು ಹಾಕಿದ್ದಾರೆ. ಬಟ್ ಈ ಸಲ ಹೋದಾಗಲೇ ನಾವು ನೋಡಿದ್ದು ಈ ಥರ ಸುತ್ತ ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಜನ ಬಂದೇನಾದ್ರು ಮುಟ್ಟುತ್ತಾರೆ, ಅಕಸ್ಮಾತ್ ಇಳಿತಾರೆ ಯಾರಾದರೂ ಮಕ್ಕಳು ಅಂತ ಮೋಸ್ಟ್ಲಿ ಅದನ್ನು ಆ ಥರ ಕ್ಲೋಸ್ ಮಾಡಿದ್ದಾರೆ. ಅಲ್ಲೇ ನಾವು ಸ್ವಲ್ಪ ಹೊತ್ತು ಕೂತಿದ್ದು. ಅದಾದಮೇಲೆ ನಾವು ಬಂದಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ಮಂತ್ರಾಲಯಕ್ಕೆ ಬಂದ ಮೇಲೆ ನಾವು ಈ 2 ಜಾಗಗಳಿಗೂ ಬಂದೇ ಬರ್ತೀವಿ. ದರ್ಶನ ಮುಗಿಸ್ಕೊಂಡು ಬಂದು ನೆಕ್ಸ್ಟು ಹೊರಗಡೆ ಇಲ್ಲಿ ಯಾವಾಗಲೂ ಏನು ಫೇಮಸ್ ಅಂದರೆ ಮಂತ್ರಾಲಯದಲ್ಲಾಗಲಿ ಇಲ್ಲಾಂದರೆ ಇಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನದ ಹತ್ರ ಆದರೂ ಅಷ್ಟೇ ತುಂಬ ಜನ ಟ್ರೈ ಮಾಡಿರ್ತೀರ ಅನಿಸುತ್ತೆ. ಇಲ್ಲಿ ಬದನೆಕಾಯಿ ಬಜ್ಜಿ ಮಾಡ್ತಾರೆ, ಅದು ತುಂಬ ಫೇಮಸ್ ಇಲ್ಲಿ. ಆ್ಯಕ್ಚುಲಿ ಮಂತ್ರಾಲಯ ಬಂದರೆ ಮಂತ್ರಾಲಯ ಮುಂದೆಗಡೆ ರೋಡಲ್ಲಿ ಒಂದು ಫೇಮಸ್ ಇದೆ, ಬಿಟ್ಟರೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಎದುರುಗಡೆ ಅದು ಸೂಪರ್. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಹೋದಾಗ ಟ್ರೈ ಮಾಡಿದರೆ ಆಲ್ರೆಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಪಂಚಮುಖಿ ಆಂಜನೇಯ ದೇವಸ್ಥಾನ ಮುಗಿಸಿ ನಾವು ಹೊರಡೋ ಅಷ್ಟರಲ್ಲಿ ಹತ್ತತ್ರ ಆಲ್ರೆಡಿ 5:15 ಆಗೋಗಿತ್ತು. ಇನ್ನೀಗ ನಾವು ಮನೆಗೆ ಹೋಗಿ ರೀಚ್ ಆಗೋಷ್ಟರಲ್ಲಿ ಮಧ್ಯರಾತ್ರಿ 1 ಗಂಟೆ ಆಗೇ ಆಗುತ್ತೆ ಟೈಮು. ಯಾಕಂದರೆ ಈ ಸಲ ನಾವು 5:15 6 ಗಂಟೆ ಆಗ್ತಾಯಿದೆ ನಾವು ಇಲ್ಲಿಂದ ಹೊರಡೋ ಅಷ್ಟರಲ್ಲಿ. ಸೊ ಇದೇ ಥರ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ.